ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನವಗ್ರಹಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ನವಗ್ರಹಗಳನ್ನು ನಾವೇನೀಗ ಒಂದು ಮಾಮೂಲಿ ಬೇರೆ ಟೈಮಲ್ಲೂ ನಾವು ಸುತ್ತುತ್ತೀವಿ. ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ನವಗ್ರಹನ ಸುತ್ತೀವಿ ಮಿಸ್ ಮಾಡ್ದಂಗೆ. ದೇವಸ್ಥಾನಗಳಲ್ಲಿ ಹೋದಾಗ ಮಾಮೂಲಿ ಅರಳಿ ಮರ, ಒಂದು ನಾಗರ ಮೂರ್ತಿ ಆಗಿರ್ಬೋದು, ಮತ್ತು ಏನೊಂದು ನವಗ್ರಹ ಮೂರ್ತಿಗಳು ಇವೆಲ್ಲರೂ ನಾವು ಒಂದು ದರ್ಶನ ಮಾಡಿಕೊಂಡು ಇಷ್ಟು ಸುತ್ತಿ ನಾವೊಂದು ಪೂಜೆ ಮಾಡ್ಕೊಂಬರ್ತೀವಿ. ಯಾಕೆಂದರೆ ನಮ್ಮ ಮನೇಲಿ ಏನಾನ ಒಂದು ತೊಂದರೆ ಆಯಿತು ಅಂದರೆ ಪುರೋಹಿತರುಗಳು ಒಂದು ನಾಗರ ಶಾಂತಿ ಮಾಡಿಸಿ ನಿಮ್ಗೆ ಒಳ್ಳೆಯದಾಗುತ್ತೆ, ನವಗ್ರಹ ಶಾಂತಿ ಮಾಡಿಸಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಾರೆ. ಜಾತಕದಲ್ಲಿ ಏನಾನ ಒಂಚೂರು ತೊಂದರೆ ಆಗಿದೆ ಅಂತ ತೋರ್ಸೋಕ್ಕೆ ಹೋದರೆ ನೀವೊಂದು ಇಂಥದ್ದೊಂದು ಗ್ರಹದಿಂದ ನಿಮಗೆ ದೋಷ ಇದೆ, ಒಂದು ಶಾಂತಿ ಮಾಡಿಸಿ ಅಂತಾರೆ. ಒಂದು ದೇವಸ್ಥಾನಗಳಲ್ಲೂ ಮಾಡ್ತಾರೆ, ಮನೆಯಲ್ಲೂ ಮಾಡ್ತಾರೆ. ಒಂದು ಮದುವೆ ಸೆಟ್ ಆಗೋಕ್ಕೆ ಒಂದು ವಿಳಂಬ ಆಗ್ತಾಯಿದೆ ಅಂದರೆ ನೀವು ಒಂದು ನವಗ್ರಹ ಶಾಂತಿ ಮಾಡಿಸಿ ಮನೇಲಿ ಅಂತಾರೆ. ಹುಡುಗಿ ಜಾತಕ ತಗೊಂಡೋದಾಗ ಮದುವೆ ಸೆಟ್ ಮಾಡಿ ಜಾತಕ ಕೊಟ್ಬಿಡ್ತಾರೆ. ಅದರಲ್ಲೂ ನೀವು ಒಂದು ಎಂಗೇಜ್ಮೆಂಟ್ ದಿನನೋ ಇಲ್ಲ ಒಂದು ಹಿಂದಿನ ದಿವಸನೋ ಹುಡುಗನಿಗೊಂದು ಈ ಗ್ರಹ ದೋಷ ಇದೆ, ಇಲ್ಲ ಹುಡುಗಿಗೊಂದು ಗ್ರಹ ದೋಷ ಇದೆ, ನೀವು ಇದೊಂದು ಶಾಂತಿ ಮಾಡಿಕೊಂಡ್ರೆ ಸ್ವಾಮಿ ನವಗ್ರಹಗಳಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ನವಗ್ರಹಗಳಿಗೆ ನಾವು ಪೂಜೆ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ಒಂದು ಹೊಸ ಮನೆ ಕಟ್ಟಿ ನೀವು ಫಸ್ಟು ನವಗ್ರಹ ಶಾಂತಿ ಮಾಡಿ ಆ ನಂತರ ಒಂದು ಪೂಜೆನ ಮಾಡ್ತಾರೆ. ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸೋಕೋದ್ರೂ ನಾವೊಂದು ನವಗ್ರಹ ಶಾಂತಿ ಮಾಡಿಸ್ತಾರೆ. ಒಂದು ಕತೆ ಅಂತ ನಾವೊಂದು ಶನಿ ಮಹಾತ್ಮನ ಕತೆ ಮಾಡಿಸ್ಲಿ ಮನೇಲಿ, ಅವಾಗೂ ಒಂದು ನವಗ್ರಹ ಪೂಜೆ ಮಾಡಿ ಆ ಮನೆಗೊಂದು ಶಾಂತಿ ಕೊಟ್ಟು ಅಂತ ಹೇಳಾದ್ಮೇಲೆ ಮಹಾತ್ಮನ ಒಂದು ಹರಿಕಥೆನ ಪ್ರಾರಂಭ ಮಾಡ್ತಾರೆ. ಒಂದು ಮಗು ಏನನ್ನ ಹುಡ್ತು ಅಂತ ಅಂದ್ರೂ ಏನೋ ಒಂದು ದೋಷ ಇದೆ ಈ ಜಾತಕದಲ್ಲಿ, ನೀವು ಮನೇಲಿ ಒಂದು ನವಗ್ರಹ ಶಾಂತಿ ಕೊಟ್ಬಿಟ್ಟು ಆಮೇಲೆ ಒಂದು ನಾಮಕರಣ ಮಾಡ್ಕೊಳ್ಳಿ ಅಂತಾರೆ. ಒಂದು ಹುಡುಗಿ ಫಂಕ್ಷನ್ ಮಾಡಬೇಕು ಅಂದ್ರೂ ಆ ಟೈಮ್ನಲ್ಲೂ ಒಂದೊಂದು ದೋಷ ಇದ್ದರೆ ಈ ದೋಷ ಇದೆ, ನೀವು ಒಂದು ಪೂಜೆ ಮಾಡ್ಕೋಬೇಕು ದಯವಿಟ್ಟು ನವಗ್ರಹ ಪೂಜೆ ಅಂತ ಹೇಳ್ತಾರೆ. ಸೊ ನಾವು ಎಷ್ಟೇ ಒಂದು ಕುಲದೇವರು, ಒಂದು ಇಷ್ಟ ದೇವರು ಒಂದೆಲ್ಲ ನೀವು ಮಾಡ್ಕೊಂಬಂದ್ರೂ ಅದ್ರ ಜೊತೆಗೆ ನೋಡಿ ನವಗ್ರಹ ಪೂಜೆ ಮಾಡಿದ್ರೇ ನಮಗೆ ಫಲ ಸಿಗೋದು ಸ್ನೇಹಿತರೆ. ಹಂಗಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ನವಗ್ರಹಗಳನ್ನ ಒಂದು ಪೂಜೆ ಮಾಡದೆ ಒಂದು ನಮಸ್ಕಾರ ಮಾಡಿಕೊಂಡೆ ನಾವು ಬರಬಾರ್ದು. ಅವ್ರ ಆಶೀರ್ವಾದ ಇದ್ರೇ ನಮಗೆಲ್ಲ ಕೆಲಸನೂ ಮುಂದಕ್ಕಾಗೋದು. ಹಂಗಾಗಿ ಈ ಒಂದು ಧನುರ್ಮಾಸದಲ್ಲಿ ಏನು ಈ ನವಗ್ರಹಗಳನ್ನ ಸುತ್ತಬೇಕು ಅಂತ ಇದ್ದೀವಲ್ಲ, ಆ ನವಗ್ರಹಗಳ ಬಗ್ಗೆ ಏನು ಹೇಳಬೇಕು ಅಂದರೆ, ಪ್ರತಿನಿತ್ಯ ನೀವು ಮನೇಲಿ ಒಂದು ಪೂಜೆ ಪುರಸ್ಕಾರ ಎಲ್ಲ ನೀವು ಮನೇಲಿ ಒಂದು ದೀಪ ಎಲ್ಲ ಅಂಟಿಸ್ಬಿಟ್ಟು ನೀವು ದೇವಸ್ಥಾನಕ್ಕೆ ಹೋದಾಗ ನೀವು ಆದಷ್ಟು ನೀವೊಂದು ನವಗ್ರಹಗಳ ಮೂರ್ತಿನ ಮುಟ್ಟಲೇಬಾರ್ದು. ಮುಟ್ಟದಂಗೆ ನೀವು ಒಂದು ನವಗ್ರಹನ ಸುತ್ತಬೇಕು. ಕೆಲವ್ರು ಏನು ಮಾಡಿಬಿಡ್ತಾರೆ, ಒಂದು ಇಷ್ಟಿಷ್ಟು ಮನೆಯಿಂದ ಹೂವು ತೊಗೊಂಡೊಂಟೋಗ್ತಾರೆ, ಕಡ್ಡಿ ತೊಗೊಂಡೊಂಟೋಗ್ತಾರೆ, ಅರ್ಶಿನ ಕುಂಕುಮ ತೊಗೊಂಡೊಂಟೋಗ್ಬಿಡ್ತಾರೆ. ಎಲ್ಲ ನವಗ್ರಹಗಳಿಗೂ ಮುಟ್ಟಿ ಒಂದೊಂದು ಹೂವು ಇಟ್ಕೊಂಡು, ಒಂದು ಅರ್ಶಿನ ಕುಂಕುಮ ಇಟ್ಕೊಂಡು, ಒಂದೊಂದೇ ವಿಗ್ರಹಗಳಿಗೆ ಬೆಳಿಕೊಂಡು ಈ ಥರ ಎಲ್ಲ ಬರ್ತಾರೆ. ಸೊ ಆ ಥರ ಮಾಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ಅದನ್ನೇನೊಂದು ಪುರೋಹಿತರು ಅವರು ಒಂದು ಪೂಜೆ ಮಾಡಿ ಒಂದು ಮಂತ್ರ ಹೇಳಿ ಅವರು ಒಂದು ಸ್ಥಾಪನೆ ಮಾಡಲು ಕೂರಿಸ್ಬಿಡ್ತಾರೆ. ಅವತ್ತಿನ ಪೂಜೆ ಏನಿದೆಯೋ ಅದು ಮಾಡಿದ್ಮೇಲೆ ಮತ್ತೆ ನಾವು ಅದನ್ನ ಮುಟ್ಟಲೇಬಾರ್ದು. ಮುಟ್ಟೋದು ತುಂಬ ತೊಂದರೆ. ಕೈ ಮುಕ್ಕೊಂಡು ನೀವು ಆದಷ್ಟು ಏನು ಒಂದು ಸೂರ್ಯ ದೇವ ಇರ್ತಾನಲ್ಲ, ಆ ಎಡಭಾಗದಲ್ಲಿಂದನೇ ನೀವು ಚಂದ್ರ ಇರ್ತಾರೆ, ಆ ಎಡಭಾಗದಿಂದನೇ ಸುತ್ತಕೊಂಡು 9 ಸುತ್ತನ್ನ ನೀವು ಸುತ್ತಬೇಕು ಸ್ನೇಹಿತರೆ. ಕೆಲವರು 7 ಸುತ್ತುತ್ತಾರೆ, ಇನ್ನು 2 ಸುತ್ತು ಉಲ್ಟಾ ಸುತ್ತುತ್ತಾರೆ. ಅವೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಹಿಂದಿನ ಕಾಲದಿಂದ ನಾವೇನು ಮಾಡ್ಕೊಂಬಂದಿದ್ದೀವಿ, ಯಾವ ಸಂಪ್ರದಾಯದಲ್ಲಿದ್ದೀವಿ ಅದನ್ನೇ ಮಾಡಿ 9 ಸುತ್ತೋದ್ರಲ್ಲಿ ಏನೂ ತಪ್ಪಿಲ್ಲ. ಮತ್ತು ನಾನು ಹೇಳ್ದಂಗೆ ನೀವು ಯಾವುದೇ ಒಂದು ನವಗ್ರಹ ಮೂರ್ತಿಗಳನ್ನೂ ದಯವಿಟ್ಟು ಕೈಯಲ್ಲಿ ಮುಟ್ಟಬೇಡಿ. ಟೈಮುಗಳಿಗೆ ಹಿಂಗಿರುತ್ತೆ ಅಂತ ನಮಗೂ ಗೊತ್ತಿರೋದಿಲ್ಲ. ಯಾಕಂದರೆ ನವಗ್ರಹಗಳನ್ನ ಭಾಳ ಶುದ್ಧವಾಗಿರುತ್ತೆ. ನಮ್ಮ ಮನೆಯಿಂದ ಒಂದೊಂದ್ಸರಿ ಹೋಗಿರ್ತೀವಿ, ಕೈಗಳು ತೊಳಿಬೇಕು, ಎಲ್ಲ ಮಾಡಬೇಕು. ಭಾಳ ಶ್ರದ್ಧೆ ಭಕ್ತಿಯಿಂದ ನವಗ್ರಹ ಪೂಜೆಗಳ್ನ ನಾವು ಮಾಡೋದ್ರಿಂದ ಆದಷ್ಟು ಮೂರ್ತಿಗಳ್ನ ಎಲ್ಲೋದ್ರೂ ಮುಟ್ಟಬೇಡಿ. ನೀವು ಹಂಗೆ ಕೈ ಮುಕ್ಕೊಂಡು ಒಂದು ಗುಡಿ ಪ್ರದಕ್ಷಿಣೆ ಹಾಕುವಾಗೂ ಅಷ್ಟೇ, ನೀವು ಗುಡಿ ಪ್ರದಕ್ಷಿಣೆ ಹಾಕಬನ್ನಿ, ಗರ್ಭಗುಡಿಲಿ ದೇವ್ರನ್ನ ಮುಟ್ಟಕ್ಕೆ ನಿಮ್ಮನ್ನು ಬಿಡ್ತಾರ? ಸೊ ಬಿಡಲ್ಲ ತಾನೆ. ಹಂಗೆ ಇದನ್ನು ಅಂದ್ಕೊಂಡು ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಬನ್ನಿ. ಆಮೇಲೆ ಈ ನವಗ್ರಹಗಳಿಗೆ ಈ ಒಂದು
ಹೂವು ಇಷ್ಟ, ಈ ಒಂದು ಧಾನ್ಯ ಇಷ್ಟ ಅಂತ ನೀವುಗಳೇ ತೊಗೊಂಡೋಗಿ ಇಟ್ಬಿಟ್ಟು ಪೂಜೆ ಮಾಡೋದು, ಅದು ನಿಮ್ಗೆ ಯಾವುದೇ ಥರದ ಫಲ ಖಂಡಿತ ಸಿಗಲ್ಲ. ಅದು ತಪ್ಪು ಮಾಹಿತಿ. ಅದು ಐನೋರುಗಳೇ ಬರಬೇಕು, ಪುರೋಹಿತರುಗಳು ಬಂದು ಅವರು ನಮ್ಮ ರಾಶಿ ನಕ್ಷತ್ರದಿಂದ ಅವರೊಂದು ಅರ್ಚನೆ ಮಾಡಿ ನಮಗೇನು ದೋಷ ಇದೆ ಅಂತ ಅವ್ರ ಬಾಯಿಲಿಂದ ಹೇಳಿ ಅದನ್ನು ಅವ್ರು ಬಿಡುಗಡೆ ಮಾಡಿ ಅವರೇ ಆ ನವಗ್ರಹಗಳಿಗೆ ಒಂದು ಧಾನ್ಯನ ಇಟ್ಟು ಪೂಜೆ ಮಾಡಿದ್ರೇ ಇದಕ್ಕೆ ಪರಿಹಾರ ಆಗೋದು ಸ್ನೇಹಿತರೆ. ಆದಷ್ಟು ಈ ಮಾಹಿತಿನ ಎಲ್ಲರೂ ತಿಳ್ಕೊಳ್ಳಿ. ಯಾರೇ ಒಂದು ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಧಾನ್ಯ ತೊಗೊಂಡೋಗೋದು, ಒಂದು ಅರಿಶಿನ ಕುಂಕುಮ ತೊಗೊಳೋದು, ಒಂದು ಕಡಲೆ ಸಕ್ಕರೆ ಇಟ್ಬಿಟ್ಟು ಪೂಜೆ ಮಾಡೋದು, ಇವೆಲ್ಲ ಯಾವುದು ಮಾಡಬೇಡಿ. ದಯವಿಟ್ಟು ನೀವು ಹೋಗಿ ಮನೆಯಿಂದ ಶುದ್ಧವಾಗಿ ಹೋಗ್ಬಿಟ್ಟು ಮನೇಲಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡ್ಕೊಂಬನ್ನಿ. ಆದಷ್ಟು ಶನಿವಾರ ಹೊತ್ತು ಜಾಸ್ತಿ ನವಗ್ರಹಗಳನ್ನ ಸುತ್ತೋದ್ರಿಂದ ತುಂಬ ಫಲ ಸಿಗುತ್ತೆ. ಯಾಕಂದರೆ ಶನಿ ಮಹಾತ್ಮನ ವಾರ ಆಗಿರೋದ್ರಿಂದ ನಮ್ಗೆ ಅವರೇ ಮುಖ್ಯ ಆಗಿರ್ತಾರೆ. ಎಲ್ಲ ರಾಶಿಗಳಲ್ಲೂ ಶನಿ ಬಂದುಬಿಟ್ರೆ ಯಾವ ಕೆಲಸನೂ ಆಗಲ್ಲ, ಎಂಥದ್ದು ಆಗಲ್ಲ. ನಮ್ಮಪ್ಪನ ಆಶೀರ್ವಾದ ಇದ್ದರೆ ನಾವೆಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಹೋಗ್ತಾ ಇರುತ್ತೆ. ಹಂಗಾಗಿ ಶನಿವಾರ ಹೊತ್ತು ನೀವು ನವಗ್ರಹಗಳನ್ನ ಸುತ್ತಬೋದು. ಮತ್ತು ಅಮಾವಾಸ್ಯೆ ಪೌರ್ಣಮಿ ಟೈಮ್ನಲ್ಲೂ ನೀವು ಸುತ್ತಬೋದು. ಆದರೆ ಬಿಡದಿಂದಲೇ ಸ್ವಲ್ಪ ಕಡಿಮೆನೇ ನನ್ನ ಪ್ರಕಾರ ನವಗ್ರಹಗಳನ್ನ ಸುತ್ತೋದು. ಹಂಗೆ ಸುತ್ತಬೇಕು ಅಂದರೆ ಒಂದು 3 ಸುತ್ತಬೋದಂತೆ. ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಹೇಳ್ತೀವಿ ಅಂದರೆ, ನವಗ್ರಹಗಳನ್ನು ನಾವು ಆದಷ್ಟು ಒಂದು 10:30 ಒಳಗಡೆ ನಾವು ಬೆಳಗ್ಗೆ ಹೊತ್ತು ಸುತ್ತಬೇಕು. ಮಧ್ಯಾಹ್ನ ನವಗ್ರಹ ಒಂದು ಗುಡಿ ಒಳಕ್ಕೆ ಹೋಗೋದಿಲ್ಲ. ಕೆಲವರು ಮಧ್ಯಾಹ್ನ ಹೊತ್ತು ನವಗ್ರಹ ಸುತ್ತಬಾರ್ದು ಅಂತಲೇ ಒಂದು ಆದೇಶ ಮಾಡಿಬಿಡ್ತಾರೆ. ಕೆಲವರು ಅದ್ರ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ. ಮತ್ತು ಸಂಜೆ ಹೊತ್ತು ನಾನು ಕಂಡಂಗೆ ಯಾರೂ ಜಾಸ್ತಿ ಒಂದು ನವಗ್ರಹಗಳನ್ನ ಸುತ್ತೋದಿಲ್ಲ. ಹಂಗೂ ಸುತ್ತಬೇಕು ಅಂತಂದರೆ ಅವರೊಂದು ಟೈಮುಗಳಿಗೆ ನೋಡಿಕೊಂಡು ಒಂದು 3 ಸುತ್ತಕೊಳ್ಳಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದರೆ, ಈ ಧನುರ್ಮಾಸದಲ್ಲಿ ಆದಷ್ಟು ಒಂದು ಶುಕ್ರವಾರ ಏನೊಂದು ಗುರುವಾರ ಅಂತ ಬರುತ್ತೆ, ಈ ಶನಿವಾರ ತಪ್ಪದೆ ಒಂದು ಎಳ್ಳುಬತ್ತಿಗಳ್ನ ಹಚ್ಕೊಂಡು ಒಂದು 9 ಎಳ್ಳುಬತ್ತಿ ಹಚ್ಚೋದ್ರಿಂದ ಒಂದು ಎಲ್ಲ ಕಡೆನೂ ಶಾಂತಿ ಸಿಗುತ್ತೆ ನಮಗೆ. ಈ ನವಗ್ರಹ ಪೂಜೆಗಳ್ನ ಈ ಮಾಸದಲ್ಲಿ ಮಾಡಿ, ಯಾಕಂದರೆ ದೇವತೆಗಳು ಎಲ್ಲರೂ ಭೂಲೋಕದಲ್ಲಿರುವಂತಹ ನರಮನುಷ್ಯರ ಕಷ್ಟನ ಒಂದು ಪರಿಹಾರ ಮಾಡಬೇಕು ಅಂತ ಬಂದಿರ್ತಾರೆ. ಅದರಲ್ಲಿ ನವಗ್ರಹ ದೇವತೆಗಳು ಒಬ್ಬರಾಗಿರ್ತಾರೆ. ಹಂಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲೂ ಹಾಕಿದ್ದೀನಿ ಒಂದು ಮಂತ್ರನ. ಸ್ಟಾರ್ಟಿಂಗ್ ನಾವೇನೊಂದು ನವಗ್ರಹ ಸುತ್ತಬೇಕಾದ್ರೆ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧಾಯ ಚ ಗುರು ಶುಕ್ರ ಶನಿ ರಾಹುವೆ ಕೇತುವೆ ನಮೋ ನಮಃ ಈ ಮಂತ್ರಗಳನ್ನ ಹೇಳ್ಕೊಳ್ಳಿ. ಮತ್ತು ನಾನು ಎಷ್ಟು ಸುತ್ತೋದ್ರಿಂದ ಏನು ಲಾಭ ಇದೆ, ಯಾವ ಒಂದು ಗ್ರಹದಿಂದ ಏನು ನಮಗೆ ಒಂದು ಫಲ ಸಿಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.